ನಮಸ್ತೆ ಸರ್ವ ಮಾರ್ನಿಂಗ್ ನೋಡಿ ರೈತ ಬಾಂಧವರೇ, ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಗ್ರಾಮದಲ್ಲಿದ್ದೀವಿ. ಸಿದ್ದನಗೌಡ ದರಿಗೌಡರು ಹೊಲದಾಗಿದ್ದೀವಿ, ಧರಣಗೌಡರು ಹೊಲದಾಗಿದ್ದೀವಿ. ಅವರು ನಮ್ಮ ಸರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳನ್ನ ಉಪಯೋಗ ಮಾಡಿದ್ರು. ಅವರು SNK ಕಬ್ಬಿದು ಯಾವ ಟೈಪ್ ರಿಸಲ್ಟ್ ಬಂದೈತಿ, ಯಾವಾಗ ಯಾವ ಸ್ಟೇಜ್ ಇದ್ದಾಗಿಂದ ಮಾಡ್ಕೊಂತ ಬಂದಾರ, ಅವ್ರ ರಿಸಲ್ಟ್ ಯಾವ ಟೈಪ್ ಬಂದೈತೆ ಅಂತ ಹೇಳಿ ಅವರ ಗೌಡ್ರ ಬಾಯಿಂದ ಒಂದ್ ಎರಡು ಮಾತುಗಳನ್ನ ಕೇಳೋಣ. ರೈತ ಬಾಂಧವರೇ, ಇವತ್ತು ಎಲ್ಲಾ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗ ಮಾಡಿ ಎಲ್ಲಾ ರೈತರು ಇಳುವರಿ ತೆಗಿತಾ ಇದಾರೆ. ಅದರಿಂದ ಭೂಮಿ ಕೆಡ್ತಾ ಇದೆ. ಅದಕ್ಕೋಸ್ಕರ ಭೂಮಿ ಉಳಿಬೇಕು, ಭೂಮಿ ಬೆಳಿಬೇಕು, ಮುಂದಿನ ಪೀಳಿಗೆಗೋಸ್ಕರ ಅಂತೇಳಿ ರಾಸಾಯನಿಕ ಮುಕ್ತ ಭಾರತವನ್ನಾಗಿ ಮಾಡ್ಬೇಕಂತೇಳಿ ನಾವು ಸರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಇವತ್ತು ನಮ್ಮ ಸಾಲಹಳ್ಳಿ ಗ್ರಾಮದ ಸಿದ್ದನಗೌಡ ಗೌಡ್ರನ್ನ ಮಾತಾಡ್ತಾರೆ. ನಮಸ್ತೆ ಗೌಡ್ರೆ, ನಿಮ್ಮ ಹೆಸರು ಹೇಳ್ರಿ ಗೌಡ್ರೆ. ಸಿದ್ದರಾಮಗೌಡ ಕೆಂಚನಗೌಡ ಧರಣಗೌಡ. ಒಂದು ಸೆಕೆಂಡ್ ರೀ ಗೌಡ್ರೆ. ಸರ್ ಹೇಳಿ, ಈಗ ಕೇಳ್ತಾ ಇದೆ ಸರ್. ಸಿದ್ದರಾಮಗೌಡ ಕೆಂಚನಗೌಡ ಧರಣಗೌಡ. ಸಿದ್ದರಾಮಗೌಡ ಕೆಂಚನಗೌಡ ಧರಣಗೌಡ್ರು. ಪ್ರಾಪರು ನಿಮ್ದು ಸಾಲಹಳ್ಳಿ ರಾಮದುರ್ಗ ತಾಲೂಕು ಸಾಲಹಳ್ಳಿಯಿಂದ ಗೌಡ್ರು ಮಾತಾಡ್ತಾ ಇದಾರೆ. ಇದನ್ನ ನಮ್ಮ ಸರ್ವಶ್ರೀ ಕಂಪನಿಯ ಪ್ರಾಡಕ್ಟ್ ಅನ್ನ ನೀವು ಎಷ್ಟು ತಿಂಗಳಿದ್ದಾಗಿಂದ ಚಾಲೂ ಮಾಡ್ರಿ? ನಾವು ಇದನ್ನ 3.5 ತಿಂಗಳ ನಂತರ ಚಾಲೂ ಮಾಡಿವ್ರಿ. ನಾವು ಇದ್ರೊಳಗೆ ಮಿಶ್ರ ಬೆಳಿ ಮಾಡಿದ್ದೀವ್ರಿ. ಅದ್ರ ದಶಿಂದ ಸ್ವಲ್ಪ ಮಿಶ್ರ ಬೆಳಿ ಏನೇನ್ ಮಾಡಿದ್ರಿ ಗೌಡ್ರ? ಕಡ್ಲಿ ಮಾಡಿದ್ರಿ. ಇದ್ರೊಳಗೆ ಮಿಶ್ರ ಬೆಳಿ ಇದ್ರೊಳಗೆ ಕಡ್ಲಿ ಬೆಳೆದಿದ್ವಿ. ಅವಾಗ ಸ್ಟಾರ್ಟಿಂಗ್ ಕೊಟ್ಟ ಟೈಮ್ದಾಗ 3 ತಿಂಗಳಾದ್ರೂ ಮರಿ ಬಂದಿಲ್ಲ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ. ನಮ್ಮ ಸರ್ವಶ್ರೀ ಕಂಪನಿ ಕಡೆಯಿಂದ ನಾವು ಬಸಣ್ಣ ಬ್ಯಾಳಿ ಅವರು ನಿಮ್ಗೆ ಕೂಡ ಅವರು ಪ್ಲಾಟ್ ವಿಸಿಟ್ ಮಾಡ್ತಾ ಇದ್ರು. ನಮ್ಮ ಮೋಸ್ಟ್ ಸೀನಿಯರ್ ಆದಂತ ಸಿದ್ದು ಎರಡ್ಡಿ ಸರ್ ಕೂಡ ನಿಮ್ಮ ಪ್ಲಾಟಿಗೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಅವರು ನಿರಂತರವಾಗಿ ನಿಮ್ಗೊಂದು ಮಾರ್ಗದರ್ಶನ ಕೊಡುತ್ತಾ ಅವ್ರು ಕೂಡ. ನಮಸ್ತೆ ಸರ್, ಸಿದ್ದು ಸರ್ ನಮಸ್ಕಾರ. ನಮ್ಮ ಸಿದ್ದು ಸಾಲಹಳ್ಳಿ ಗ್ರಾಮದಾಗ ಬಸಣ್ಣ ಬ್ಯಾಳಿ ಅವ್ರನ್ನ ಕರ್ಕೊಂಡು ಮತ್ತೆ ಸಿದ್ದನಗೌಡ ಧರಣಗೌಡರ ಪ್ಲಾಟಿಗೆ ವಿಸಿಟ್ ಮಾಡಿದಾಗ ಇದು ಪೂರಾ ಏನಿತ್ತು ಬೋದಿನ ಮೇಲೆ ಮಿಶ್ರ ಬೆಳೆಯಾಗಿ ಕಡ್ಲಿಯನ್ನ ಹಾಕಿದ್ರು. ಆ ಕಡ್ಲಿ ಒಳಗ ಕಬ್ಬ ಮರಿನೂ ಬಂದಿದ್ದಿಲ್ಲ ಮತ್ತೆ ಬೆಳವಣಿಗೆನೂ ಇದ್ದಿದ್ದಿಲ್ಲ. ಅದೇನು ಪ್ಲಾಂಟೇಶನ್ ಮಾಡಿದ ಕೂಡಲೇ ಬೆಳವಣಿಗೆ ಆಗಿದ್ದಿಲ್ಲ. ಆ ಕಡ್ಲಿ ತೆಗದ ಮೇಲತ್ತ ಕಡ್ಲಿಯನ್ನ ರಾಶಿ ಮಾಡಿದ ಮೇಲತ್ತ ನಾವು ಬರೇ 2 ಡ್ರೆಂಚ್ ಕೊಟ್ಟದು. ಕಬ್ಬಿಗೆ 2 ಡ್ರೆಂಚ್ ಕೊಟ್ಟಾಗ ಏನ್ ಹಿಂದ್ಗಡೆ 3 ತಿಂಗಳು ಬೆಳವಣಿಗೆ ಆಗಿದ್ದಿಲ್ಲ ಕಬ್ಬ. ಆ 2 ಡ್ರೆಂಚ್ ಕೊಟ್ಟಾಗ ಆ 3 ತಿಂಗಳ ಬೆಳವಣಿಗೆ ಇಲ್ಲಿ 2 ಡ್ರೆಂಚಿನಾಗ ಬಂದೈತಿ. ಅದಕ್ಕ ಇಲ್ಲಿ ನಮ್ ಹಿರಿಯರ ಅದಾರ ಮತ್ತ ಧರಣಗೌಡ್ರ ಅದಾರ, ಅವ್ರನ್ನೆಲ್ಲ ಅವ್ರ ಬಯಲಿನ ಕೇಳ್ರಿ. ಸರ್ ನಿಮ್ಮ ಹೆಸರು ಹೇಳ್ಬೇಕ್ರಿ? ಸರ್ ಹೇಳ್ರಿ. 1 ಸೆಕೆಂಡ್ ಸರ್. ನೂರಲ್ಲಿ ಅಡ್ರೆಸ್ ಹೇಳ್ರಿ ನಿಮ್ದು? ನೂರಲ್ಲಿ ನದಾಪ. ನಮ್ಮ ಹಿರಿಯ ಮನುಷ್ಯರಾದಂತಾರು ಅವ್ರು ಕೂಡ ನಮ್ಮ ಗೌಡ್ರ ಪ್ಲಾಟ್ ಅನ್ನ ನೋಡ್ಬೇಕಂತೇಳಿ ಒಂದು ಸಾಲಹಳ್ಳಿ ಗ್ರಾಮಕ್ಕೆ ನಾವು ಎಂಟ್ರಿ ಕೊಟ್ಟಾಗ ಅವರು ಕೂಡ ಗೌಡ್ರ ಜೊತೆ ಬೈಕ್ ಮೇಲೆ ಬಂದ್ಬಿಟ್ಟು ಅವರು ನಿಮ್ ಪ್ಲಾಟ್ ಅನ್ನ ವಿಸಿಟ್ ಮಾಡ್ತಂತೆ ಗೌಡ್ರು ಕೂಡ ಬಂದಿದ್ದಾರೆ. ಗೌಡ್ರ ಜೊತೆ ಅಜ್ಜನವರು ಬಂದಿದ್ದಾರೆ. ಇದ್ರ ಬಗ್ಗೆ ಏನ್ ಕಬ್ಬು ನೋಡೋಣ ಯಾವ ತರ ಅನ್ಸಾಕತ್ರಿ ನಿಮ್ಗೆ? ಬೆಳವಣಿಗೆ ಬೆಳವಣಿಗೆ ಸೂಪರ್ ಆಗೈತೆ ಅಂತ ನಮ್ಮ ನದಾಬ್ ಸರ್ ಕೂಡ ಹೇಳ್ತಾ ಇದಾರೆ. ಯಾಕಂದ್ರೆ ಇದುವರೆಗೂ ಈ ಭಾಗದಾಗ ಎಲ್ಲಾರು ಬೆಳೆದಂತ ಕಬ್ಬು ನೋಡಿದ್ರೆ ನಮ್ಮ ಸರ್ವಶ್ರೀ ಕಂಪನಿಯ ಪ್ರಾಡಕ್ಟ್ ಅನ್ನು ಅಕ್ವಾಜಲ್ ಆಗಿರ್ಬೋದು, ಹ್ಯೂಮಿಕ್ ಗ್ರಾನ್ಯುಲ್ಸ್ ಆಗಿರ್ಬೋದು, ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು, ನೀಮ್ ಆಗಿರ್ಬೋದು, ಮ್ಯಾಕ್ಸ್ ಆಗಿರ್ಬೋದು, ಜಾಕ್ಪಾಟ್ ಆಗಿರ್ಬೋದು, ಡಾಕ್ಟರ್ ಗೋಲ್ಡ್ ಆಗಿರ್ಬೋದು, ಎಲ್ಲಾ ಪ್ರಾಡಕ್ಟ್ ಗಳನ್ನ ಈ ರೈತರು ಉಪಯೋಗ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಉದ್ದೇಶ ಒಂದೇ ರಾಸಾಯನಿಕ ಮುಕ್ತ ಭಾರತವನ್ನಾಗಿ ಮಾಡ್ಬೇಕಂತೇಳಿ ಒಂದು ವಿಚಾರ ಮಾಡ್ಕೊಂಡು ನಾವು ಎಲ್ಲರಿಗೂ ರೈತರಿಗೆ ಸರ್ವಿಸ್ ಕೊಡ್ತಾ ಇದೀವಿ. ಅದೇ ಪ್ರಕಾರನ ಕಬ್ಬು ಕೂಡ ಚೆನ್ನಾಗಿ ಇಳುವರಿ ಬಂದಿದೆ. ನೋಡ್ಬೋದು ರೈತರ ಕಬ್ಬಿನ ಸೈಜ್ ಆಗಿರ್ಬೋದು, ಗಣಿಕೆ ಸೈಜ್ ಆಗಿರ್ಬೋದು, ಹೈಟ್ ಆಗಿರ್ಬೋದು. ಇನ್ನು ಕೇವಲ 7 ತಿಂಗಳ ಮುಗಿದು 8 ತಿಂಗಳ ಕಬ್ಬ 8ನೇ ತಿಂಗಳ ಸ್ಟಾರ್ಟ್ ಆಗೈತೆ ಅಂತೇಳಿ ಈ ರೈತರು ಹೇಳ್ತಾ ಇದಾರೆ. ರೈತರ ಬಾಯಿಂದ ಕೇಳೋಣ ಸರ್, ಎಷ್ಟು ತಿಂಗಳಾಯ್ತು ಅಂತೇಳಿ ಆ ರೈತರನ್ನ ಹೇಳ್ತಾರ ಸ್ವತಃ. ಗೌಡ್ರ ಇದು ಎಷ್ಟು ತಿಂಗಳು ಮುಗಿದು ಎಷ್ಟು ತಿಂಗಳು ಸ್ಟಾರ್ಟ್ ಆಗೈತ್ರಿ? 7 ತಿಂಗಳು ಈಗ ಮುಗಿತ್ರಿ. 7 ತಿಂಗಳು ಮುಗಿದೈತಿ. ಇನ್ನು 8 ದಿವಸಕ್ಕೆ 7 ತಿಂಗಳು ಮುಗಿತೈತಿ. ಹೌದನ್ರಿ? ಮತ್ತೆ ನಮ್ ಗೌಡ್ರು ಇನ್ನೊಂದು ವಿಷಯನ ಶೇರ್ ಮಾಡ್ತಾ ಇದಾರ ನಮ್ಮ ರೈತ ಬಾಂಧವರಲ್ಲಿ. ನೀವು ಈ ಪ್ಲಾಟ್ ಅನ್ನ ಅವ್ರ ಬೀಜಕ್ಕೂ ಕೂಡ ಕಳಿಸ್ತೀನಿ ಅಂತ ಹೇಳಕತ್ತಾರೆ. ಯಾರು ನಮ್ಮ ಬೆಳಗಾವಿ ಜಿಲ್ಲಾದೊಳಗ ಎಲ್ಲಾ ರೈತರಿಗೂ ಬೀಜ ಅವೈಲೇಬಲ್ ಐತಿ. ಬೀಜ ಎಳಕೈತಿ. 7ರಿಂದ 8 ತಿಂಗಳ ಒಳಗಿನ ಕಬ್ಬು ಬೀಜಕ್ಕೂ ಕೂಡ ಅವರು ಕೊಡ್ತಾ ಇದಾರೆ. ನಾವು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ. ಆ ನಂಬರ್ಕ ಕಾಲ್ ಮಾಡಿಬಿಟ್ಟು ಗೌಡ್ರ ಜೊತೆ ಮಾತಾಡ್ಕೊಡ್ರಿ. ರೇಟ್ ನಿಮ್ಗೆ ಅವ್ರಿಗೆ ರೇಟ್ ಹೊಂತಂದ್ರೆ ಬಂದು ನೀವು ಬೀಜ ಕೂಡ ಒಯ್ಬಹುದು. ನಿರಂತರವಾಗಿ ಇದಕ್ಕ ಸರ್ವಿಸ್ ಅನ್ನು ಕೊಡ್ತಾ ಸಾಲಹಳ್ಳಿ ಗ್ರಾಮದವರಾದಂತ ಬಸಣ್ಣ ಬ್ಯಾಳಿ ಅವರು ಕೂಡ ಇಲ್ಲೇ ಇದಾರೆ. ಬಸಣ್ಣ ಬ್ಯಾಳಿ ಅವ್ರ ಬಾಯಿಂದ ಒಂದ್ 2 ಮಾತು ಮಾತಾಡ್ಸೋಣ. ಬಸಣ್ಣ ಬ್ಯಾಳಿ ಸರ್, ನಿಮ್ಮ ಈಗ ತಿಂಗಳಿಗೆ ಒಂದ್ಸಲ ಬಂದಾಗ ವಿಸಿಟ್ ಮಾಡಿರಿ ಪ್ಲಾಟ್? ಹೌದು ಸರ್.
ಅದ ಪ್ರಕಾರ ವಿಸಿಟ್ ಮಾಡಿದ್ರೆ ಅವರು ಕೂಡ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಮಾಡ್ಯಾರ. ಇದನ್ನ ನೀವು ಒಂದು ವಿಚಾರ ಹೇಳಿದ್ರಿ ನಮ್ ಕಂಪನಿಗೆ ಬರ್ಬೇಕಾದ್ರೆ ಸ್ಟಾರ್ಟಿಂಗ್. ಹೌದ್ರಿ ಸರ್ ನಾನು ನಿಮ್ಮ ಕಂಪನಿ ಒಳಗ ಕೆಲಸಾನು ಮಾಡ್ತೀನಿ, ಆದ್ರೆ ನಾ ಇಲ್ಲಿ ರೈತರಿಗೆ ಯಾರಿಗಾರ ಕೊಟ್ಟು ರಿಸಲ್ಟ್ ಬಂದ್ ಮೇಲೆ ಮಾಡ್ತೀನಿ ಅನ್ನೋ ಒಂದು ವಿಚಾರನ ಮಾತಾಡಿದ್ರಿ. ಹೌದ್ರಿ ಯಾರು ಸಿದ್ದು ರೆಡ್ಡಿ ಸರ್ ಜೊತೆನೂ ಮಾತಾಡಿದ್ರಿ. ರಿಸಲ್ಟ್ ನೋಡು ಮಟ್ಟ ನಾ ಯಾರಿಗೂ ಹೇಳಂಗಿಲ್ಲ ಅನ್ನೋ ಮಾತು ಮಾತಾಡಿದ್ರಿ. ಹೌದ್ರಿ ಕಣ್ಣಾರೆ ನೋಡ್ಬೋದು ನೀವು ರಿಸಲ್ಟ್ ಆರಾಮ್ ಹೆಂಗೈತಿ ಸರ್ ರಿಸಲ್ಟ್? ರಿಸಲ್ಟ್ ಚಲೋ ಐತಿ ಸರ್. 4 ಜನ ರೈತರಿಗೆ ಹೇಳ್ಬೋದಲ್ಲ ಸರ್? ನಾವು ನೀವು ಕೂಡಿ ಪ್ರತಿಯೊಬ್ಬ ರೈತರನ್ನ ಆರ್ಗ್ಯಾನಿಕ್ ಸಾವಯವ ಪದ್ಧತಿಯಲ್ಲಿ ಬೆಳೆಸುವಂತ ವಿಚಾರ ಮಾಡೋಣ. ಯಾಕಂದ್ರ ನಮ್ಮ ಗೋ ಸಂತತಿ ಎಲ್ಲಾ ಕೂಗಿ ಹೋಗಾಕತೈತಿ. ನೀವು ಡ್ರಿಂಚ್ ಮಾಡ್ಬೇಕಾದ್ರ ಆಕಳು ಗೋಮಂತ್ರದೊಳಗ್ ಬಿಟ್ರಿ ಹೆಂಗ್ ಬಿಟ್ರಿ ಸರ್? ಆಕಳು ಗೋಮಂತ್ರದೊಳಗ್ ಬಿಟ್ರಿ. ಎಷ್ಟ್ ದಿನ ಕಳಿ ಇಟ್ಟಿದ್ರಿ? 1 ತಿಂಗಳ ಕಳಿ ಇಟ್ಬಿಟ್ಟು ಆಕಳು ಗೋಮಂತ್ರದಾಗ ಮಾಡಾಕ ಉದ್ದೇಶ ಗೊತ್ತೇನ್ರಿ ಸರ್? ನಮ್ಮ ಆಕಳ ಗೋಮಂತ್ರ ಒಳಗೆ ಎಂತ ಶಕ್ತಿ ಐತೆ ಅಂತ ಹೇಳಿ ಕೆಲವೊಂದ್ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಅದಕ್ಕಾಗಿ ನಮ್ಮ ಗೋ ಯಾವಾಗಿದ್ರು ನಶಿಸಿ ಹೋಗಬಾರ್ದು ಸಂತತಿ. ಮನಿಗೊಬ್ಬ ಪ್ರತಿಯೊಬ್ಬ ರೈತ ಒಂದೊಂದು ಆಕಳ ಕಟ್ಟಬೇಕು, ಜವಾರಿ ಆಕಳ ಕಟ್ಟಬೇಕು, ನಮ್ಮ ಗೋ ಸಂತತಿ ಉಳಿಸ್ಬೇಕು ಅನ್ನೋ ಆ ಹೋರಾಟದೊಳಗು ನಾವು ಅದನ್ನ ಆಂದೋಲನದೊಳಗು ನಾವು ಹೋರಾಟ ಮಾಡ್ತಾ ಇದೀವಿ. ನಮ್ಮ ವಿಚಾರ ಒಂದ, ಯಾಕಂದ್ರೆ ಆಕಳದಿಂದ ಬಹಳ ಉಪಯೋಗ ಐತಿ. ಪ್ರತಿಯೊಬ್ಬ ರೈತ ಮನಿಗೊಂದೊಂದು ಜವಾರಿ ಆಕಳ ಕಟ್ಟಂತೆ ಈ ನಮ್ಮ ಕಂಪನಿ ಮುಖಾಂತರ ನಾವ್ ಎಲ್ಲಾ ರೈತರಿಗೂ ಶೇರ್ ಮಾಡಾಕತ್ತೀವಿ. ಮತ್ತೆ ಧನ್ಯವಾದಗಳು. ನೀವು ಕೂಡ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ ನಿಮ್ಮ ಪ್ಲಾಟ್ ಎಲ್ಲ ವಿಸಿಟ್ ಮಾಡ್ಬೇಕಾದ್ರೆ ನಾವು ನೋಡಿದೀವಿ. ನಿಮ್ಮ ಹೊಲದೊಳಗ ಒಂದ್ ಕಸ ಇಲ್ಲ, ಒಂದ್ ಕಡ್ಡಿಲ್ಲ, ಬಹಳ ಸ್ವಚ್ಛವಾಗಿಟ್ರಿ ಗೌಡ್ರ. ಸಿದ್ದನಗೌಡ ಧರಣ್ಗೌಡ್ರು ನಿಜವಾಗ್ಲು ಸರ್. ಯಾಕಂದ್ರೆ ನಿಮ್ ಬಗ್ಗೆ ಕೇಳಿದ್ದೆ ನಾ ಪ್ಲಾಟಿಗೆ. ನಾ ಸ್ಟಾರ್ಟಿಂಗ್ ದಾಗ ಬರ್ಬೇಕಂತ ಮಾಡಿದ್ವಿ. ನೀವು ಯೂಸ್ ಮಾಡಿದ ಮೇಲೆ ನಿಮ್ಮ ಇಳುವರಿ ತೆಗಿದ ಮೇಲೆ ಪ್ಲಾಟಿಗೆ ವಿಸಿಟ್ ಮಾಡ್ಬೇಕಂತ ನಾ ಬಂದಿರ್ಲಿಲ್ಲ. ಕೊಟ್ಟ ನಂತರ ಇದ ಫಸ್ಟ್ ಟೈಮ್ ಬಂದಿದ್ ನಾವ್ ನಿಮ್ ಕಬ್ಬು ನೋಡ್ಬಿಟ್ಟು ವಿಡಿಯೋ ಮಾಡ್ಬೇಕಂತ ಬಂದಿದ್ದು ಉದ್ದೇಶ. ತುಂಬಾ ಧನ್ಯವಾದಗಳು ಸರ್. ನೀವು ಕೂಡ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರ ಸರ್. ಮತ್ತೆ ಯಾರು ಏನ್ ಮಾತಾಡ್ತಾರ ಸರ್? ಏನ್ ಯಾವ ಟೈಪ್ ಅನ್ಸಾಗುತ್ತೆ ನಿಮ್ಗೆ ಬೆಳವಣಿಗೆ? ಕಬ್ಬಿನ ಹೈಟ್ ಆಗಿರ್ಬೋದು, ಸಣ್ಣ ಏಜ್ ಐತಿ 7 ರಿಂದ 7 ತಿಂಗಳು ಮುಗಿದು 8 ತಿಂಗಳ. ಇನ್ನ ಯಾವ ಟೈಪ್, ಇನ್ನ 4 ತಿಂಗಳ ಯಾವ ಟೈಪ್ ಬರ್ಬೋದ್ರಿ ಕಬ್ಬು ಒಂದ್ ವಿಚಾರದಾಗ? ಭಾರಿ ಬರ್ತದ ಸರ್. ಹಾ, ಈಗ ನೀವು ನೋಡಿದ್ರಿ ಒಂದ್ 2 ಗದಿ ಒಳಗೆ ರವದಿಯನ್ನು ಸುಳಿದ್ ನೋಡಿದ್ರಿ. ರವದಿ ಪಳ ಬರ್ತಾ ಇಲ್ಲ, ಇನ್ನ ಫುಲ್ ಇನ್ನ ಪವರ್, ಇನ್ನ ಬೆಳೆಯು ಲೆಕ್ಕದಾಗೈತಿ. ಇಲ್ಲ ನಿಜವಾಗ್ಲು ತುಂಬಾ ಖುಷಿ ಆಗ್ತಿದೆ ಸರ್. ಯಾಕಂದ್ರೆ ಈ ರೀತಿ ಸಾವಯವ ಪದ್ಧತಿ ಒಳಗೆ ಉತ್ತಮವಾದಂತ ಇಳುವರಿ ಬಂತಂದ್ರ ನಮ್ಮ ರೈತ ಒಮ್ಮೆಗಿಲ್ಲ ನಿಮ್ಗೆ ರಾಸಾಯನಿಕ ಬೇಡ ಅಂತ ಹೇಳ್ತಾ ಇಲ್ಲ. ನಾವು ಯೂರಿಯಾದಿಂದ ಏನೇನ್ ದುಷ್ಪರಿಣಾಮಗಳಾಗ್ತಾವಂತ ದಿವಸ ನೀವು ಟಿವಿ ಒಳಗೆ ನೋಡ್ತೀರ. ಸ್ವತಃ ಖುದ್ದಾಗಿ ನಮ್ಮ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ರೈತ ಬಾಂಧವರಲ್ಲಿ ಯೂರಿಯಾ ಪ್ರಮಾಣವನ್ನ ಕಡಿಮೆ ಬಳಸ್ರಿ ಅಂತೇಳಿ ಯೂರಿಯಾ ಗೊಬ್ಬರ ಚೀಲ ಕಮ್ಮಿ ಮಾಡಿಸ್ಕಿಸಿಂದ ನ್ಯಾನೋ ಯೂರಿಯಾ ಅಂತ ಹೇಳಿ ಕೊಡಾಕತ್ತಾರ. ಅದಕ್ಕಾಗಿ ನಮ್ಮ ವಿಚಾರ ಒಂದು ಸರ್, ಭೂಮಿ ಕೆಡಬಾರ್ದು, ಭೂಮಿ ಉಳಿಬೇಕು. ಜೈ ಸರ್ವಶ್ರೀ, ಜೈ ಸರ್ವಶ್ರೀ, ಜೈ ಸರ್ವಶ್ರೀ, ಜೈ ಸರ್ವಶ್ರೀ.